ಮುಗ್ದೋಯ್ತು ಮುಗ್ದೋಯ್ತು, ಎಲ್ಲ ನೀರಲ್ಲಿ ಹೋಮ ಆಗೋಯ್ತು. ಅಕ್ಷಯ ನೀನು ಹಾವು ಕಾಪಾಡ್ತು, ನಮ್ಮನ್ನ ಕಚ್ಬಿಡ್ತು. ಮುಂಬೈ ನಗರದಲ್ಲಿ ಅಕ್ಷಯ ಬೇಡ್ಕೊಂಡು ತಿಂತಾಳೆ ಅಂತ ಗ್ಯಾರಂಟಿ ಕಾರ್ಡ್ ಕೊಟ್ಟೆ. ಇವಾಗ ಆ ಕಾರ್ಡ್ ಹರಿದು ಹೋಯ್ತು. ನಾವು ಯುದ್ಧನೇನೋ ಮಾಡ್ತಾ ಇದೀವಿ, ಆದ್ರೆ ರಾಜ್ಯನ್ ಮಾತ್ರ ಗೆಲ್ತಿಲ್ಲ. ನಮ್ ಪ್ಲಾನ್ ಎಲ್ಲ ನಾಶ ಆಗೋಗಿ ಅಕ್ಷಯ ವಾಪಸ್ ಬಂದು ಪರ್ಮನೆಂಟ್ ಆಗಿ ಇಲ್ಲೇ ಸೆಟ್ಲ್ ಆಗ್ಬಿಟ್ಲು. ಇವಾಗ ಅಕ್ಷಯನ್ ತಲೆ ಮೇಲಿರೋ ಕೂದಲು ಮಾತ್ರ ಅಲ್ಲ, ಅವಳು ಹಾಕೊಂಡಿರೋ ಗೌನಿನ ದಾರನ್ನು ಕೂಡ ಕೀಳಕ್ಕಾಗಲ್ಲ. ಆಗಲ್ಲ. ನಮಗಂತಿಂತ ಹೊಡ್ತಾ ಬಿದ್ದಿಲ್ಲ. ಈ ಥರ ರಿವರ್ಸ್ ಆಗತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಕೃಷ್ಣ. ನಮ್ಮ ಟೈಮ್ ಎಷ್ಟು ಕೆಟ್ಟದಾಗಿ ನಡೀತಾ ಇದೆ ಅಂದರೆ, ನಿಧಿಗೋಸ್ಕರ ಭೂಮಿನ ತೋಡಿದ್ರೆ ಮಣ್ಣು ಹಾವು ಸಿಕ್ಕ ಹಾಗೆ ಅಷ್ಟು ವರ್ಷಾಗಿ ನಡೀತಿದೆ. ಇದಕ್ಕೂ ಮುಂಚೆ ಅವಳು ಹೊರಗಿನವಳ ಥರ ಇರ್ತಿದ್ಲು. ಇವಾಗ ಅವನಿ ಶ್ರೀಕರ್ ಇಬ್ಬರ ಮುದ್ದಿನ ಮಗಳಾಗಿ, ವೇದವತಿ ಜಾತಕ ಹೊಂದಿರೋ ಮುದ್ದು ಮೊಮ್ಮಗಳಾಗಿ ಎಂಟ್ರಿ ಕೊಟ್ಟಿದ್ದಾಳೆ. ನಾವೇನು ಅನ್ಕೊಂಡ್ವಿ, ಆದ್ರೆ ಎಲ್ಲ ಇನ್ನೇನೋ ಆಗೋಯ್ತು. ಹೌದು ಬಂಗಾರ, ಕಂಟೆಂಟ್ ಸಿನಿಮಾ ಮಾಡಕ್ ಹೋಗಿ ಕಮರ್ಷಿಯಲ್ ಸಿನಿಮಾ ಮಾಡಿ ಹಾಳಾಗಿ ಹೋದ್ವಿ. ಸೊಸೆ ಮೊಮ್ಮಗನ ಕೊಡ್ತೀನಿ ಅಂತ ಹೇಳಿದ್ರೆ ಬೇಡ ಅಂತ ಅತ್ತೆ ಹೇಳ್ತಾಳೆ ಅನ್ನೋ ಹಾಗೆ ಜಾತಕ ಹೊಂದಿರೋ ಮೊಮ್ಮಗಳನ್ನ ಕೊಟ್ಟಿದ್ದಕ್ಕೆ ನಮ್ಮಮ್ಮ ಅಂತೂ ಫುಲ್ ಖುಷಾಗಿ ಹೋದ್ಲು. ಇಲ್ಲೋಡು, ಇವಾಗ ಅವ್ರಿಗೆ ಕಿರೀಟ, ಅವ್ರಿಗೆ ಸಿಂಹಾಸನ, ಅವ್ರಿಗೆ ರಾಜ್ಯ, ಒಳ್ಳೆ ಹೆಸರು ಕೂಡ ಅವ್ರಿಗೆ. ನಾವು ಜಸ್ಟ್ ಪ್ರೇಕ್ಷಕರು ಅಷ್ಟೇ. ಎಷ್ಟು ಏಣಿ ಹಾಕಿದ್ರು ಆಕಾಶನ್ ಮುಟ್ಟಕ್ಕಾಗಲ್ಲ ಅನ್ನೋದು ಎಷ್ಟು ನಿಜನೋ, ಇನ್ಮೇಲೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಮೂಗುತ್ತಿನ ಮಾತ್ರ ಪಡ್ಕೊಳ್ಳಲ್ಲ. ಮೊದ್ಲೇ ನನ್ನೊಳಗೆ ಬೆಂಕಿ ಹತ್ಕೊಂಡು ಉರಿತಾ ಇದೆ, ನೀನ್ ಅದಕ್ಕಿನ್ನೂ ತುಪ್ಪ ಸುರಿಬೇಡ. ತಲೆ ಕೆಟ್ಟ ಹೋಗ್ತಾ ಇದೆ ನಂಗೆ. ಚಿಕ್ಕ ಬಂಗಾರ, ಎಲ್ಲ ಮುಗ್ದೋಯ್ತು ಬಂಗಾರ, ನಮ್ ಕತೆ ಎಲ್ಲ ಮುಗ್ದೋಯ್ತು. ಬುಟ್ಟಿ ಕೆಳಗ್ ಬಚ್ಚಿಟ್ಕೊಂಡಿದ್ ನಾಟಿ ಕೋಳಿ ಭಾನುವಾರ ದಿನ ತಪ್ಪಿಸ್ಕೊಂಡು ಹೋದಾಗೆ, ಕೈಗೆ ಬಂದಿದ್ ಬೆಳೆ ಮಳೆಗೆ ಹಾಳಾದಾಗೆ ನಮ್ ಪರಿಸ್ಥಿತಿ ಹೀಗಾಯ್ತಲ್ಲ ಕೃಷ್ಣ. ಗ್ರಹಗಳು ಉಲ್ಟಾ ತಿರ್ಗ್ಬಿಡುತ್ತೆ ಬಂಗಾರ, ನಾವೇನ್ ಮಾಡಕ್ಕಾಗುತ್ತೆ? ನನಗಿಂತ ಅಕ್ಷಯಗೆ ಜಾಸ್ತಿ ರೆಸ್ಪೆಕ್ಟ್ ಸಿಗುತ್ತೆ ಅಲ್ವಾ? ಹೌದು ಮತ್ತೆ. ನನ್ಗಿಂತ ಅಕ್ಷಯನ್ನೇ ಮುದ್ದಾಗಿ ನೋಡ್ಕೋತಾರೆ ಅಲ್ವಾ? ಹೌದು ಮತ್ತೆ. ನನ್ಗಿಂತ ಎಲ್ಲ ವಿಷಯದಲ್ಲೂ ಅಕ್ಷಯದೇ ಮೇಲ್ಗೈ ಆಗುತ್ತೆ ಅಲ್ವಾ? ಹೌದಪ್ಪ, ಹೌದೌದು. ಹಾಗಾಗೋದಕ್ಕೆ ಅವಕಾಶ ಇಲ್ಲ ಕೃಷ್ಣ, ನಾನ್ ಸುಮ್ನಿರಲ್ಲ. ಅದ್ ಹಾಗಲ್ಲ ಚಿಕ್ಕಬಂಗಾರ, 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 ಅಯ್ಯೋ ಚಿಕ್ಕಬಂಗಾರ, ಚಿಕ್ಕಬಂಗಾರ, ಒಂದ್ ನಿಮಿಷ ಇರು 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 ಇರು. ಕೂಲ್ ಕೂಲ್ ಕೂಲ್. ನೀನ್ ಏನ್ ಅನ್ಕೊಂಡಿದ್ಯೋ ನಾವು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದೀವಿ. ಎಲ್ಲ ಅವಳು ಅನ್ಕೊಂಡ ಹಾಗೆ ನಡೀತಲ್ವಾ? ಅದಕ್ಕೆ ಅವಳು ಅವಳ ಜೀವನ ಚೆನ್ನಾಗೇ ನಡೆಯುತ್ತೆ ಅಂತ ಅನ್ಕೋತಾ ಇದ್ದಾಳೆ ಅನ್ಸತ್ತೆ. ಅವನಿ ಪರಿಸ್ಥಿತಿ ಯಾವಾಗ್ಲೂ ಬಾಣ್ಲೆಯಿಂದ ಬೆಂಕಿಗೆ ಬೀಳೋದೇ ಹೊರತು ಅವಳಿಗೆ ವಿಶ್ರಾಂತಿ, ಸಂತೋಷ ಇರೋದಿಲ್ಲ. ಅವನಿ ಪ್ರಯಾಣ ಯಾವತ್ತೂ ಹೈವೇ ಮೇಲೆ ಸಾಗಲ್ಲ, ಗುಂಡಿ ರೋಡ್ಗಳೇ ಗತಿ. ಅವನಿ ಒಂದ್ ಸಮಸ್ಯೆಯಿಂದ ಪಾರಾಗ್ತಿದ್ದ ಹಾಗೆ ಮತ್ತೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೋತಾಳೆ. ಸತ್ಯ ಎಂಟ್ರಿ ಕೊಟ್ಟಿದ್ದಾನೆ. ಎದುರುಗಿರೋ ವ್ಯಕ್ತಿ ಎಷ್ಟೇ ದೊಡ್ಡವನಾದ್ರೂ ಏನು ಮಾಡೋಕ್ಕಾಗಲ್ಲ. ಈ ಕೇಸ್ನ ಖಂಡಿತವಾಗ್ಲೂ ಸತ್ಯನೇ
ಚಿಂಟು ಬಾ. ಚಿಂಟು ಅಲ್ಲ ಅತ್ತೆ, ಚಿಕಾಗೋ ಚಿಂಟು. ಎಲ್ರ ಮುಂದೆನೂ ಹಾಗೆ ಇಂಟ್ರೊಡ್ಯೂಸ್ ಮಾಡಿ. ಒಂದು ಬ್ರ್ಯಾಂಡ್ ಆಗಿರತ್ತೆ. ತುಂಬ ವರ್ಷಗಳಾದ್ಮೇಲೆ US ಇಂದ ಬಂದಿರೋದಕ್ಕೆ ನಂಗೊಂದು ವ್ಯಾಲ್ಯೂ ಇರತ್ತೆ. ಸರಿ ಕಣೋ, ಬಾ ಹೋಗೋಣ. ಲಗೇಜ್ ಇಲ್ಲಿ ಕೊಡಿ. ಮೇಡಮ್, ದುಡ್ಡು ಅಮೌಂಟ್ ಆನ್ಲೈನಲ್ಲೇ ಕಟ್ಟಿದ್ದೀನಲ್ಲ, ಇನ್ನೇನು? ಏರ್ಪೋರ್ಟಿಂದ ಬರ್ತಾ ಇದ್ದೀವಿ. ಆ್ಯಪ್ ಬುಕ್ಕಿಂಗಿಂದ ಅಷ್ಟೊಂದು ವರ್ಕೌಟ್ ಆಗ್ತಿಲ್ಲ. ಸ್ವಲ್ಪ ನೋಡ್ಕೊಳ್ಳಿ ಮೇಡಮ್. ₹1 ಕೂಡ ಎಕ್ಸ್ಟ್ರಾ ಕೊಡೋ ಮಾತೇ ಇಲ್ಲ. ನಡಿ ನಾವು ಹೋಗೋಣ. 1 ಸೆಕೆಂಡ್ ಅತ್ತೆ. US ಕರೆನ್ಸಿ, ಟೇಕ್ ಇಟ್ ಬ್ರೋ. ಎಕ್ಸ್ಚೇಂಜ್ ಮಾಡಿಕೊಂಡು ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಪುಟ. ಎಲ್ಲದಕ್ಕೂ ವಿರುದ್ಧನೇ. ಬೇಡ ಅಂದ್ರೆ ಮಾಡ್ತಾನೆ, ಮಾಡು ಅಂದ್ರೆ ಬೇಡ ಅಂತಾನೆ. ನಮ್ಮನೇಲಿ ಹೇಗೆ ಅಡ್ಜಸ್ಟ್ ಆಗ್ತಾನೋ ಏನೋ. ನಡಿ. ಅತ್ತೆ, ಮಾವ, ಏನ್ರಿ? ಇವಾಗ ಬಂದ್ಯಾ? ಹೌದು. ಆರಾಮಾಗಿದೆಯಲ್ಲ ಲಾವಣ್ಯ? ಚೆನ್ನಾಗಿದ್ದೀನಿ. ಚೆನ್ನಾಗಿದೆಯಲ್ಲ ಲಾವಣ್ಯ? ಚೆನ್ನಾಗಿದ್ದೀನತ್ತೆ. ಏರ್ಪೋರ್ಟಿಗೆ ಬರ್ತೀನಿ ಅಂದ್ರೆ ಬೇಡ ಅಂದೆ. ಪರವಾಗಿಲ್ಲ ಬಿಡ್ರಿ. ಈ ಹುಡುಗ ಯಾರಮ್ಮ? ನಮ್ಮ ಅಣ್ಣನ ಮಗ ಚಿಂಟು. ಓ, ಆಮ್ ಚಿಂಟು, ಚಿಕಾಗೋ ಚಿಂಟು. ಚಿಕಾಗೋ ಮನೆತನದ ಹೆಸರಾ? ನಾವಿರೋ ಸ್ಟೇಟ್ ಹೆಸರು. ಓಹೋ. ನಮ್ಮನೆಗೆ ಯಾಕೆ ಕರ್ಕೊಂಡು ಬಂದಿದ್ಯಾ? US ಅಭ್ಯಾಸಗಳು ಇವನ್ ಮೇಲೆ ತುಂಬಾ ಪ್ರಭಾವ ಬೀರಿ ಹಾಳಾಗ್ತಿದ್ದಾನೆ ಅಂತ ಅಣ್ಣ ತುಂಬಾ ಬೇಜಾರ್ ಮಾಡ್ಕೋತಿದ್ದ. ಪದ್ಧತಿಗೆ, ಶಿಸ್ತಿಗೆ ಮತ್ತೊಂದ್ ಹೆಸರಾಗಿರೋ ವೇದವತಿ ಅವ್ರ ಮನೇಲಿ ಕೆಲವು ದಿನ ಇರಿಸ್ಕೊಂಡು ಇಂಡಿಯನ್ ಕಲ್ಚರ್ ಕಲ್ಸು ಅಂತ ನನ್ ಜೊತೆ ಕಳ್ಸಿದ್ದಾನೆ. ಹಾಗಾದ್ರೆ ಸ್ವಲ್ಪ ದಿನ ಇರ್ತಾನಂತಾಯ್ತು. ಹೌದು, ಒಂದು 6 monthsವರೆಗೂ ಇರ್ತಾನೆ. ಅದಾದ್ಮೇಲೆ ಅಣ್ಣ ಅದ್ಕೆ ಬಂದು ಇವನ್ನ ಕರ್ಕೊಂಡು ಹೋಗ್ತಾರೆ. ಈ ನಡುವೆ ಇಂಡಿಯಾದ ಹುಡುಗರು ಕೂಡ ಅಮೆರಿಕಾದ ಹುಡುಗರಿಗಿಂತ ತುಂಬಾ ಹಾಳಾಗ್ತಿದ್ದಾರೆ. ಚಿಂಟುನ ಎಲ್ರಿಗೂ ಪರಿಚಯ ಮಾಡಿಸು ಲಾವಣ್ಯ. ಇವನು ರಿವರ್ಸ್ ಗೇರ್ ಆಗಿರೋದಕ್ಕೆ ರಿವರ್ಸಲ್ಲೇ ಹೋಗ್ಬೇಕು. ಪರಿಚಯ ಮಾಡಿಸು ದೊಡ್ಡಮ್ಮ. ಚಿಂಟು, ಇವರು ನಮ್ಗೇನೂ ಅಲ್ಲ, ಅದಕ್ಕೆ ಪರಿಚಯ ಮಾಡಿಸೋ ಅವಶ್ಯಕತೆ ಇಲ್ಲ. ಪರಿಚಯ ಮಾಡಿಸು ಅಂದ್ರೆ ಹಾಗ್ಯಾಕೆ ಹೇಳ್ತಿದ್ಯಾ? ಅತ್ತೆ, ನಾನು ಕಣ್ಣು ಹಿಡಿದ್ಬಿಟ್ಟೆ. ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ರಿಲೇಟಿವ್ಸ್. ಗ್ರ್ಯಾಂಡ್ ಮಾ, ಗ್ರ್ಯಾಂಡ್ ಪಾ. And finally, ಅಕ್ಷಯ, ಹೊರಗಡೆಯಿಂದ ಬಂದಿರೋ ಹುಡುಗಿ ಬಿಡು. ಚಿಂಟು, ದೊಡ್ಡೋರ್ಗೆ ನೀನು ನಮಸ್ಕಾರ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ನಾನು ಮಾಡಲೇಬೇಕಾಗತ್ತೆ. ಬ್ಲೆಸ್ ಮೀ ಗ್ರ್ಯಾಂಡ್ ಪೇರೆಂಟ್ಸ್. ನೀನ್ ಇಲ್ಲಿಂದ ವಾಪಸ್ ಹೋಗೋ ಸಮಯಕ್ಕೆಲ್ಲ ಭಾರತ ದೇಶದ ಸಂಸ್ಕೃತಿನ ಚೆನ್ನಾಗಿ ಕಲ್ತ್ಕೊಂಡು ಹೋಗ್ಬೇಕು. ನೀನೇನೋ ಯಾರನ್ನೂ ಪರಿಚಯ ಮಾಡಬೇಕಾಗಿರೋ ಅಗತ್ಯ ಇಲ್ಲ ಅಂದ್ರೆ
ಎಲ್ಲರ ಹೆಸರುಗಳ ಸಮೇತ ವರ್ಷೆ ಕೂಡ ಹೇಳ್ಬಿಟ್ಟ. ನಮಸ್ಕಾರ ಮಾಡೋದು ಬೇಕಾಗಿಲ್ಲ ಅಂದ್ರೆ ನಮಸ್ಕಾರ ಮಾಡ್ತಿದ್ದಾನೆ. ಏನ್ ಇವನು ಸ್ವಲ್ಪ ವಿಚಿತ್ರವಾಗಿ ವರ್ತಿಸ್ತಿದ್ದಾನೆ. ಇವನ್ ಹೀಗೆ ನಾವ್ ಹೇಳೋದಕ್ಕೆ ರಿವರ್ಸ್ ಅಲ್ಲೇ ಹೋಗ್ತಾ ಇರ್ತಾನೆ. ಆ ಅಂದ್ರೆ ನಾವು ಬಲಗೈಯಲ್ಲಿ ತಿನ್ನು ಅಂದ್ರೆ ಎಡಗೈಯಲ್ಲಿ ತಿಂತಾರಾ? ಪೃಥ್ವಿರಾಜು, ವೆರೈಟಿ ಕ್ಯಾರೆಕ್ಟರ್ ತರ ಇದಾನಲ್ಲ ಅಂತ ತಿಳ್ಕೊತಿದ್ದೀನಿ ಮಾವ. ಇವನು ಕಲ್ತ್ಕೋತಾನೋ ಇಲ್ಲ ಅಂದ್ರೆ ನಮಗ್ ಕಲ್ಸ್ ಹೋಗ್ತಾನೋ ಅನ್ನೋ ತರ ಇದ್ದಾನೆ ಇವನು. ಟ್ರಾವೆಲ್ ಮಾಡಿ ಬಂದಿದ್ದೀರಲ್ಲ, ನೀವು ರೆಸ್ಟ್ ಮಾಡೋರಂತೆ, ಬನ್ನಿ. ಲಾವಣ್ಯ, ಒಂದ್ ನಿಮಿಷ. ರಾಧಾಕೃಷ್ಣ ನಿನ್ ಹತ್ರ ಒಂದ್ ವಿಷಯ ಹೇಳಿರೋ ಹಾಗಿಲ್ಲ. ಅಕ್ಷಯ ಬಗ್ಗೆ ನಿನ್ ಹತ್ರ ಹೇಳ್ಬೇಕು. ಅಕ್ಷಯ ಅನಾಥ ಹುಡುಗಿ ಅಲ್ಲ, ಅವನಿ ಮಗಳು. ವಾಟ್? ಹೌದಮ್ಮ. ಈ ಮಧ್ಯ ನಡೆದಿರೋ ಕೆಲವು ಘಟನೆಗಳನ್ನ ಹೇಳ್ತೀನಿ, ಕೇಳು. ರಾಧಾ, ಕುಡಿಯೋ. ಅಮ್ಮ, ಸದ್ಯಕ್ಕೀಗ ನಿಮ್ ಮಗನ್ ಕಂಡೀಷನ್ನು ಸೀರಿಯಸ್ ಆಗಿದೆ. ಅವನಿ ಅವರು ಅವ್ರ ಮಗಳನ್ನ ಕರ್ಕೊಂಡ್ ಬರೋವರೆಗೂ ನಿನ್ನ ಮುಖ ನಮಗ್ ತೋರಿಸ್ಬೇಡ. ಹೋಗು. ಅಕ್ಷಯ ಈ ಮನೆ ವಾರಿಸ್ತಾರೆ. ಇನ್ ಮುಂದೆ ಅಕ್ಷಯನ್ ಕೂಡ ತುಂಬಾ ಗೌರವದಿಂದ ನೋಡ್ಕೋಬೇಕು. ನನ್ ಗಂಡನ ಸಾವಿನ ಅಂಚಿನವರೆಗೂ ಕರ್ಕೊಂಡು ಹೋಗಿದ್ದು ಅವನಿ ಮಗಳಾದ್ರೆ ನನಗೇನು, ಯಾರಾದ್ರೂ ನನ್ಗೇನು. ನಾನ್ ಸುಮ್ನೆ ಬಿಡ್ತೀನಾ? ನೋಡಕ್ಕ, ಅವತ್ತು ಯಾಕೆ ಹಾಗಾಯ್ತು ಅಂತ ಇನ್ನೂ ತಿಳ್ಕೋಬೇಕಾಗಿದೆ. ಆಕ್ಚುಲಿ ನಿರ್ಧಾರ ಇನ್ನೂ ಆಗಿಲ್ಲ. ಮಗು ಮೇಲ್ ಬಂದಿರೋ ಆರೋಪನ ದೂರ ಮಾಡೋ ಪ್ರಯತ್ನ, ನನ್ನ ಮಗಳು ತಪ್ಪಿಲ್ಲ ಅಂತ ನಿರೂಪಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಮಗಳನ್ನ ನೀವು ಅಪಾರ್ಥ ಮಾಡ್ಕೋಬೇಡಿ. ನನ್ನ ಮೇಲೆ ಖಂಡಿತವಾಗ್ಲೂ ಕೊಲೆ ಪ್ರಯತ್ನ ನಡೆದಿದೆ, ಅದ್ರಲ್ಲಿ ಅನುಮಾನನೇ ಇಲ್ಲ. ಅದನ್ನ ನಿರೂಪಿಸಿದ ಮೇಲೆ ಮಾತಾಡೋಣ. ಅಲ್ಲಿವರೆಗೂ ಚಿಕ್ಕ ಹುಡುಗಿ ಮೇಲೆ ಆರೋಪ ಹೊರಿಸ್ಬೇಡಿ. ನಿನ್ ಮಗಳು ತಪ್ಪಿದೆ ಅಂತ ಗೊತ್ತಾದ್ರೆ ಏನ್ ಮಾಡ್ತೀಯೋ? ನಿರೂಪಿಸಿದ ಮೇಲೆ ಶಿಕ್ಷೆ ಕೊಡಿ. ಆ ಶಿಕ್ಷೆನ ಅಕ್ಷಯ್ಗೆ ಮಾತ್ರನೇ ಅಲ್ಲ, ನನ್ಗೂ ಅವನಿಗೂ ಕೂಡ ಕೊಡಿ. ಎಲ್ಲರೂ ಅನುಭವಿಸ್ತೀವಿ. ಹಾಗಾದ್ರೆ ಅದಕ್ಕೆ ಸಿದ್ಧವಾಗಿರಿ. ಅವತ್ ಏನ್ ನಡೀತು ಅಂತ ನಾನ್ ಕಂಡು ಹಿಡಿತೀನಿ. ನಾನು ಕೂಡ ಅದೇ ಕೆಲಸದಲ್ಲಿರ್ತೀನಿ, ಅವರನ್ನ ಹುಡುಕ್ತೀನಿ. ಶೌರ್ಯ, ಬೇಗ ಹೋಗಿ ಮಿಕ್ಸ್ ಮಾಡಿ ಬಾ. ಆ ಪಾಪ ಮಾಡಿದ್ದು ನಿಹಾರಿಕಾ ಶೌರ್ಯರ ಕೈಯಲ್ಲಿ ಮಾಡಿಸಿದ್ಲು ಅಂತ ಗೊತ್ತಾದ್ರೆ ಈ ಸಲ ಪರ್ಮನೆಂಟ್ ಆಗಿ ಹೊರಗಡೆ ಹೋಗ್ತೀವಿ. ಆಗೋಗಿರೋದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ ನೀವೆಲ್ಲ? ಬಿಟ್ಬಿಡಿ. ಹೌದೌದು, ದೊಡ್ಡಪ್ಪ ಕ್ಷೇಮವಾಗಿ ಮನೆಗೆ ಬಂದಿರೋದಕ್ಕೆ ಇನ್ನು ಆ ವಿಷಯದ ಬಗ್ಗೆ ಮಾತಾಡ್ದಿರೋದೇ ಒಳ್ಳೇದು. ಅಮ್ನೂರ ಸಾಕ್ಷಿಯಾಗಿ ಹೇಳ್ತಿದ್ದೀನಿ, ನಾನು ಯಾವ ತಪ್ಪು ಮಾಡಿಲ್ಲ ರೀ. ಅದಕ್ಕೆ ಕಾರಣ ಆದವ್ರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗತ್ತೆ ಬಿಡಿ. ಅಕ್ಷಯ ಅಂತ ಕೆಲಸ ಮಾಡಿರಲ್ಲ ಅಂತ ನಾವು ನಂಬ್ತಾ ಇದ್ದೀವಿ ಲಾವಣ್ಯ. ಇನ್ನೊಂದ್ಸಲ ಅಕ್ಷಯಾಗೆ ತೊಂದರೆ ಕೊಡಬೇಡ. ನಮ್ಮ ಆಚಾರದ ವಾರಸ್ದಾರಳು ಇವಳು. ಇವಳು ಒಳ್ಳೆ ಬುದ್ಧಿ ಇರುತ್ತೆ ಹೊರತು ಕೆಟ್ಟ ಬುದ್ಧಿ ಇರಲ್ಲ. ಇನ್ನು ಹೋಗಿ. ವೇದ, ನಡಿ. ಕೇಳಿಸ್ಕೊಂಡ್ರಲ್ವಾ? ಇದಕ್ಕೂ ಮೊದಲಿನ ಹಾಗಲ್ದೇನೆ ಎಲ್ರೂ ಬದಲಾದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಪ್ಪ, ಚಿಕಾಗೋ ಸುಬ್ಬಾರಾವ್. ಸುಬ್ಬುರಾವ್ ಅಲ್ಲ, ಚಿಂಟು. ಅದೇ ಬಿಡು. ನೀನೇನಾದ್ರೂ ಇವ್ರ ಜೊತೆ ಸೇರ್ಕೊಂಡ್ಬಿಟ್ರೆ ಇಂಡಿಯಾದಿಂದ ಬೇಗ ಓಡೋಗ್ತೀಯಾ. ಬಾರೆ. ನೋಡಿದ್ಯಾಕ ಮನೆ ಪರಿಸ್ಥಿತಿ ಹೇಗ್ ಬದಲಾಗಿದೆ ಅಂತ? ಅಕ್ಷಯನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಅದಕ್ಕೆ ಅವನಿ ಶ್ರೀಕರ್ ತಲೆಗೆ ಗರ್ವ ತುಂಬ ಜಾಸ್ತಿ ಏರಿರೋದು. ಅದಕ್ಕೆ ನಾವು ಮತ್ತೆ ಗುಂಪಾಗಿ ಸೇರ್ಕೊಂಡು ಅವ್ರ ಚರ್ಮನ ಸುಲಿಬೇಕು. ಇದಕ್ಕೂ ಮೊದಲು ಅವನಿ ಚಿಕ್ಕಮ್ಮ ಮತ್ತೆ ಅಕ್ಷಯನ್ನ ಹೊರಗಡೆ ಕಳಿಸೋ ಪ್ರಯತ್ನ ಮಾಡಬೇಕು. ಯಾವ ಅವಕಾಶ ಸಿಕ್ಕಿದ್ರೂ ಬಿಡಬಾರ್ದು.
ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್. ಪ್ರೊಸೀಡ್ ಮಿಸ್ಟರ್ PP. ಥ್ಯಾಂಕ್ ಯು ಮೈ ಲಾರ್ಡ್. ಯುವರ್ ಆನರ್, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಾ ಇರೋದಕ್ಕೆ ಬೇಜಾರು ಮಾಡ್ಕೋಬೇಕೋ, ಹೆಣ್ಮಕ್ಳು ಕೂಡ ದೌರ್ಜನ್ಯ ಮಾಡ್ತಿರೋದಕ್ಕೆ ನೋವು ಪಡಬೇಕೋ ಅರ್ಥ ಆಗದೆ ಇರೋ ಪರಿಸ್ಥಿತಿ ಇದೆ ಪ್ರಸ್ತುತ ಸಮಾಜದಲ್ಲಿ. ಅದಕ್ಕೆ ಕಾರಣ ಇಂಥ ಕೆಲವು ಹೆಣ್ಮಕ್ಳು. ನನ್ನ ಕ್ಲೈಂಟ್ಸು ಸೊಸೆನ ಮಗಳ ಥರ ನೋಡ್ಕೊಂಡ್ರು. ಸೊಸೆ ಮಾತ್ರ ಅತ್ತೆ ಮಾವನ್ಗೆ ದಿನ ಹಿಂಸೆ ಕೊಡ್ತಾ ಬರ್ತಿದ್ದಾಳೆ. ಅದಕ್ಕೆ ಇವರು ಕೋರ್ಟಿಗೆ ಬರುವಂಥ ಪರಿಸ್ಥಿತಿ ಬಂತು. ಅವಳು ಸೊಸೆ ಅಲ್ಲ ಸಾಹೇಬ್ರೆ, ರಾಕ್ಷಸಿ. ಯಾವತ್ತಾದ್ರೂ ಒಂದಿನ ನಮ್ಮನ್ನ ಸಾಯಿಸೋಕೆ ಅಂತ ಬರ್ತಾಳೆ. ಅದ್ರಲ್ಲಿ ಅನುಮಾನನೇ ಇಲ್ಲ. ಇವಳೇನಾದ್ರೂ ನಮ್ಮ ಮನೇಲಿದ್ರೆ ನಮ್ಗೆ ಸಾವೇ ಗತಿ. ನಾವು ಆತ್ಮಹತ್ಯೆ ಮಾಡ್ಕೋಬೇಕಷ್ಟೇ. ಕೇಳಿಸ್ಕೊಂಡ್ರಿ ಅಲ್ವಾ ಯುವರ್ ಆನರ್ ನನ್ನ ಕ್ಲೈಂಟ್ಸ್ ಮನೋವೇದನೆನ? ಭಯಕ್ಕೊಳಗಾಗಿ ಹೇಗೆ ಹೇಳ್ತಾ ಇದ್ದಾರೆ. ಅವ್ರು ನಾನು ಯಾವತ್ತೂ ಮಗಳ ಥರ ನೋಡಿಲ್ಲ ಸಾಹೇಬ್ರೆ. ಕೆಲ್ಸದವ್ರ ಥರ ನೋಡ್ಕೋತಿದ್ರು, ಗುಲಾಮರ ಥರ ಹಿಂಸೆ ಕೊಡ್ತಿದ್ರು. ನಾನು ಮಾತ್ರ ಅವರನ್ನ ಹೆತ್ತ ತಂದೆ ತಾಯಿ ಹೇಗೆ ನೋಡ್ಕೊಂಡೆ. ಸುಳ್ಳು, ಎಲ್ಲ ಸುಳ್ಳು. 496A ಅನ್ನೋ ಸೆಕ್ಷನ್ ಹೆಣ್ಮಕ್ಳ ಪಾಲಿಗೆ ವರವಾಗಿದ್ರೆ ಅದನ್ನು ಕೆಲವರು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಯುವರ್ ಆನರ್. ಅದಕ್ಕೆ ನೀವು ಸರಿಯಾಗಿ ಪರಿಶೀಲಿಸಿ ನನ್ನ ಕ್ಲೈಂಟ್ಸ್ಗೆ ನ್ಯಾಯ ಕೊಡಿಸ್ತೀರಾ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಯುವರ್ ಆನರ್. ಮಿಸ್ಟರ್ ಸತ್ಯ, ನೀವು ಹೇಳಬೇಕಾಗಿರೋದೇನಾದರೂ ಇದೆಯಾ? ಎಸ್ ಯುವರ್ ಆನರ್. ಪ್ರೊಸೀಡ್. ಥ್ಯಾಂಕ್ ಯು ಮೈ ಲಾರ್ಡ್. ನಾನು ಅತ್ತೆ ಮಾವನ್ನ ವಿಚಾರಿಸ್ಬೇಕು ಅನ್ಕೋತಿಲ್ಲ. ಇವ್ರ ಮಗನ್ನ ವಿಚಾರಿಸೋದಿಕ್ಕೆ ಅನುಮತಿ ಕೇಳ್ತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಅವರನ್ನು ಕರೆಸಿ. ವಿವೇಕ್, ವಿವೇಕ್, ವಿವೇಕ್. ನಮಸ್ಕಾರ ಸರ್. ಪ್ರತಿ ಮನೆಯಲ್ಲೂ ಅತ್ತೆ ಅಮ್ಮನಾಗಿ ಬದಲಾದ್ರೆ ಸೊಸೆ ಮಗಳಾಗಿ ಬದಲಾಗ್ತಾಳೆ. ಏನಂತೀರ ಮಿಸ್ಟರ್ ವಿವೇಕ್? ಎಸ್ ಸರ್. ಹೆಂಡತಿ ಅಂದ್ರೆ ಗಂಡಂಗೆ ಸೇವೆ ಮಾಡೋದು ಮಾತ್ರ ಅಲ್ಲ, ಅತ್ತೆ ಮಾವನಿಗೂ ಕೂಡ ಸೇವೆ ಮಾಡಬೇಕು. ಐ ಅಗ್ರಿ ವಿತ್ ದಟ್. ಹಾಗಂತ ಕೆಲ್ಸದವಳಾಗಿ ಬದಲಾಯಿಸೋದು ನ್ಯಾಯನಾ? ಇಲ್ಲ ಸರ್. ಅವಳೇ ನಮ್ಮ ಅಪ್ಪ ಅಮ್ಮನ ಮೇಲೆ ತಿರುಗಿ ಬೀಳ್ತಾ ಇರ್ತಾಳೆ. ಹೇಳಿದ ಮಾತನ್ನ ಸ್ವಲ್ಪನೂ ಕೇಳಲ್ಲ. ತುಂಬಾನೇ ಹಠ ಮಾಡ್ತಾಳೆ. ನಿಜಾನಾ? ಓಕೆ ಓಕೆ. ವಿವೇಕ್, ನಿಮ್ಗೆ ದೇವರು ಅಂದ್ರೆ ನಂಬಿಕೆ ಇದೆಯಾ? ಇದೆ ಸರ್. ಕರ್ಮ ಸಿದ್ಧಾಂತದ ಮೇಲೆ ನಂಬಿಕೆ ಇದೆಯಾ? ಇದೆ ಸರ್. ಈ ಜನ್ಮದ ಪಾಪಕ್ಕೆ ಶಿಕ್ಷೆ ಈ ಜನ್ಮದಲ್ಲೇ ಇರುತ್ತೆ ಅನ್ನೋದ್ರ ಮೇಲೆ ನಂಬಿಕೆ ಇದೆಯಾ? ಇದೆ ಸರ್. ಗುಡ್. ನನ್ನ ದೃಷ್ಟಿಲಿ ನೀವು ಒಳ್ಳೆಯವ್ರೆ. ನಿಮಗೆ ನಿಮ್ಮ ಹೆಂಡತಿ ಕಂಡ್ರೆ ಇಷ್ಟ ಇದೆ. ನೀವು ಯಾರ್ದೋ ಮಾತನ್ನ ಕೇಳಿ ಇಲ್ಲಿವರೆಗೂ ಬಂದಿದ್ದೀರಾ, ಅಷ್ಟೇ ಅಲ್ವಾ? ಅಷ್ಟೇ ಸರ್. ಇಲ್ಲ ಸರ್. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಇವನೇನು ಹಿಂಗ್ ಮಾತಾಡ್ತಾ ಇದ್ದಾನೆ? ಮುಗ್ದೋಯ್ತು ಕತೆ, ಎಲ್ಲ ಸರ್ವನಾಶ ಆಗೋಯ್ತು. ಅಪ್ಪ ಅಮ್ಮನ ಮಾತನ್ನ ಮಗ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಕೆಟ್ಟ ಮಾತುಗಳನ್ನ ಮಾತ್ರ ನಿಜವಾಗ್ಲೂ ಕೇಳಬಾರ್ದು. ನಿನ್ನ ಹೆಂಡತಿ ನಿನಗೆ ಬೇರೆ ಸಂಸಾರ ಮಾಡೋಣ ಅಂತಾಗ್ಲಿ, ನಿನ್ನ ತಂದೆ ತಾಯಿನ ನೋಡಬೇಡ ಅಂತಾಗ್ಲಿ ಯಾವತ್ತಾದ್ರೂ ಹೇಳಿದಾಳ? ಹಾಗೆ ಹೇಳಿದ್ರೆ ಹೇಳಿ, ನಾನೇ ಅವಳಿಗೆ ಶಿಕ್ಷೆ ಆಗೋ ಥರ ಮಾಡ್ತೀನಿ.
ಆದರೆ ನೀವು ಸುಳ್ಳು ಹೇಳಿದ್ದೀರಾ ಅಂದರೆ ಮಾತ್ರ ಆ ದೇವ್ರು ನಿಮಗೆ ದೊಡ್ಡ ಪನಿಷ್ಮೆಂಟೇ ಕೊಡ್ತಾನೆ. ಹೇಳಿ ವಿವೇಕ್, ಯಾವಾಗಾದ್ರೂ ಫೋರ್ಸ್ ಮಾಡಿದಾರಾ? ಇಲ್ಲ ಸರ್. ಕಾರ್ಯೇಶು ದಾಸಿ ಕರ್ಣೇಶು ಮಂತ್ರಿ ಭೋಜೇಶು ಮಾತಾ ಅಂತ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮತೆ ತತ್ರ ದೇವತಾಹ ಅಂತ ಹೆಣ್ಮಕ್ಳು ಬಗ್ಗೆ ಬರ್ದಿದ್ದಾರೆ.